ವೀಕ್ಷಕರೇ, ವಿಷನ್ ಬ್ರಾಡ್ಕಾಸ್ಟರ್ಸ್ ಅಂಡ್ ಪಬ್ಲಿಷರ್ಸ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತುತಪಡಿಸುವ ವಾಹಿನಿ ಸಾನ್ ಟಿವಿ. ನಾಡಿನ ದೇಶ ವಿದೇಶಗಳ ಹವಾಮಾನ ವರದಿ, ಕ್ರೀಡಾ ಸುದ್ದಿಗಳು, ಸ್ಥಾನಿಕ ಸುದ್ದಿಗಳು, ವಿಶೇಷ ಸಂಚಿಕೆಗಳು, ರಾಜಕೀಯ ವಾಸ್ತವಿಕತೆ, ಕೃಷಿ ಕ್ಷೇತ್ರಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ. ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿಗಳು ಇಷ್ಟವಾಗಿದ್ದಲ್ಲಿ ಶೇರ್ ಮತ್ತು ಲೈಕ್ ಮಾಡಿ. ನಮಸ್ಕಾರ ಸಾನ್ ಟಿವಿ ವೀಕ್ಷಕರಿಗೆಲ್ಲ ಇಂದಿನ ಸುದ್ದಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಅಪೂರ್ವ. Yes, sir. ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಒಂದು ವಿಶೇಷ ವರದಿಯೊಂದಿಗೆ ನಾನು ತಮ್ಮ ಮುಂದೆ ಬರ್ತಾ ಇದ್ದೇನೆ. ಇವತ್ತು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪುರಸಭೆಯ ಒಂದು ಕಾರ್ಯಾಲಯದಲ್ಲಿ ಅಂದರೆ ನೂತನ ಕಟ್ಟಡದಲ್ಲಿ 2025-26ನೇ ಸಾಲಿನ ಒಂದು ಬಜೆಟ್ ಅನ್ನು ಮಂಡಿಸಲಾಯಿತು. ಈ ಬಜೆಟ್ ಅನ್ನು ಪುರಸಭೆಯ ಅಧ್ಯಕ್ಷೆಯಾದಂತಹ ವೀಣಾ ಕೋಟಿಯವರು ಈ ಒಂದು ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ನಮ್ಮ ಚಿಕ್ಕೋಡಿ ಶಾಸಕರಾದಂತಹ ಗಣೇಶ್ ಹುಕ್ಕೇರಿ ಅವರು, ಪುರಸಭೆ ಅಧ್ಯಕ್ಷರಾದಂತಹ ವೀಣಾ ಕೌಟಿಮಠ್ ಅವರು, ಅದೇ ರೀತಿಯಾಗಿ ಪುರಸಭೆ ಸದಸ್ಯರಾದಂತಹ ಜಗದೀಶ್ ಕೌಟಿಮಠ್ ಅವರು, ಸಂಜಯ್ ಕೌಟಿಮಠ್ ಅವರು, ಪ್ರವೀಣ್ ಕಾಂಬ್ಳೆ ಅವರು, ಆ ನಂತರ ಶ್ಯಾಮ್ ರೇವಡೆ ಅವರು, ತದನಂತರ ರಾಮ ಮಾಣಿ ಅವರು, ಹೀಗೆ ಇಡೀ ಒಂದು ಪುರಸಭೆಯ ಸದಸ್ಯರ ತಂಡವೇ ಆಡಳಿತ ಮಂಡಳಿಗೆ ಈ ಒಂದು ಬಜೆಟ್ ಮಂಡನೆ ಸಂದರ್ಭದಲ್ಲಿ ಕವಟಗಿಮಠ ನಗರದಲ್ಲಿರುವಂತಹ ಒಂದು ನೂತನ ಕಟ್ಟಡದಲ್ಲಿ ಹಾಜರಿದ್ದರು. ಜೊತೆಗೆ ಈ ಒಂದು ಬಜೆಟ್ ಮಂಡನೆ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀ ವೆಂಕಟೇಶ್ ನಾಗನೂರ್ ಅವರು ಕೂಡ ಸಾಕಷ್ಟು ಚರ್ಚೆ ವಿಷಯಗಳಲ್ಲಿ ಭಾಗಿಯಾಗಿ ತಮ್ಮ ಒಂದು ಕಾರ್ಯಕ್ರಮದ ವ್ಯಾಪ್ತಿಯನ್ನ ಯಾವ ರೀತಿಯಾಗಿ ತಾವು ಚಿಕ್ಕೋಡಿಗೆ ಬಂದಾಗ ಅದನ್ನ ವಿಸ್ತರಣೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಸಾಕಷ್ಟು ಮಾತಾಡಿದ್ದಾರೆ. ನಾನು ಕೂಡ ಅನೇಕ ಸಂದರ್ಭದಲ್ಲಿ ಶ್ರೀ ವೆಂಕಟೇಶ್ ನಾಗನೂರ್ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ವೆಂಕಟೇಶ್ ನಾಗನೂರ್ ಸರ್ ಅವರ ಒಂದು ಕಾರ್ಯಕ್ಷಮತೆ ಬಗ್ಗೆ ನಾನು ಸಾಕಷ್ಟು ನಗರದಲ್ಲಿ ನಾನು ಆ ಕಡೆ ಈ ಕಡೆ ಎಲ್ಲ ನಾನು ಒಂದು 12 ಸಲ ಹೋಗ್ಬಿಟ್ಟು ಅವರ ಕಾರ್ಯಕ್ರಮಗಳು ಯಾವ ರೀತಿಯಾಗಿ ಒಂದು ನಗರವನ್ನ ಅಭಿವೃದ್ಧಿ ತರ್ತಾ ಇದ್ದಾರೆ ಅನ್ನೋದನ್ನ ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ. ಸದ್ಯಕ್ಕೆ ಪ್ರಸ್ತುತ ತಮ್ಮ ಮುಂದೆ ನಾವು ಇಡುವಂತ ಒಂದು ವಿಷಯ ಏನಂದ್ರೆ, ಗಾಂಧಿ ಮಾರ್ಕೆಟ್ ನಲ್ಲಿ ಇರುವಂತಹ ಒಂದು ಈ ಗಟರ್ ವ್ಯವಸ್ಥೆ ಏನಿದೆ ನೋಡಿ, ಆಲ್ರೆಡಿ ಇಟ್ ವಾಸ್ ಇನ್ ಸ್ಮಾಲ್ ಸೈಜ್. ಅದನ್ನ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಈ ವಾಟರ್ ಲಾಕಿಂಗ್ ಡ್ಯೂರಿಂಗ್ ದಿ ರೇನ್ ಸೀಸನ್ ದ ವಾಟರ್ ಲಾಕ್ಸ್ ಇನ್ ದಿ ಗಾಂಧಿ ಮಾರ್ಕೆಟ್. ಸೊ ಅದನ್ನ ತಕ್ಷಣ ನಾನು ಅವ್ರ ಗಮನಕ್ಕೆ ತಂದಾಗ ತಕ್ಷಣ ಅದಕ್ಕೊಂದು ಪ್ಲಾನ್ ಎಸ್ಟಿಮೇಷನ್ ಅನ್ನ ಮಾಡಿಬಿಟ್ಟು, ಸೊ ದ ವರ್ಕ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಅಂಡ್ ಇಟ್ ಈಸ್ ಆಲ್ಮೋಸ್ಟ್ ಒಂದು 50% ಈಗಾಗಲೇ ಒಂದು ಕೆಲಸ ಕಂಪ್ಲೀಟ್ ಆಗಿದೆ. ಅವರ ಒಂದು ಕಾರ್ಯಕ್ಷಮತೆ ಬಗ್ಗೆ, ಅವರ ಸೇವೆ ಬಗ್ಗೆ ನಾನು ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಕಮೆಂಟ್ ಅನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ನಾಟ್ ಪಾಸಿಬಲ್ ಟು ಕಮೆಂಟ್ ಪುಟ್ ಎ ನೆಗೆಟಿವ್ ಕಮೆಂಟ್ ಫಾರ್ ದಿ ಚೀಫ್ ಆಫೀಸರ್ಸ್ ವರ್ಕ್. ಅದನ್ನು ನಾನು ಬಹಳ ಅಪ್ರಿಷಿಯೇಟ್ ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ಇವತ್ತು ನಾನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅಂದರೆ ಈ ಒಂದು ಬಜೆಟ್ ಮಂಡನೆ ಸಂದರ್ಭದಲ್ಲಿ ನನಗೂ ಕೂಡ ಆಹ್ವಾನ ಮಾಡಿದ್ರು, ನಾನು ಕೂಡ ಹಾಜರಾಗಿದ್ದೆ. ಹಾಗಾದರೆ ಈ ಪುರಸಭೆಯ ಬಜೆಟ್ 2025-26ನೇ ಸಾಲಿನ ಬಜೆಟ್ ಅನ್ನ ವೀಣಾ ಅಧ್ಯಕ್ಷರಾದಂತಹ ವೀಣಾ ಕೋಟಿಮಠ್ ಅವರು ತುಂಬಾ ಸರಳ ರೀತಿಯಲ್ಲಿ ಅದನ್ನ ಮಂಡಿಸಿದ್ದಾರೆ. ತದನಂತರ ಈ ಕಾರ್ಯಕ್ರಮದ ಒಂದು
ಬಜೆಟ್ ಒಂದು ಈ ಒಂದು ಮಂಡನೆ ಸಂದರ್ಭದಲ್ಲಿ ಸಾಕಷ್ಟುಗಳು ದೇರ್ ಇಸ್ ಎ ಟಸಲ್ ಬಿಟ್ವೀನ್ ದಿ ಅಡ್ಮಿನಿಸ್ಟ್ರೇಷನ್ ಅಂಡ್ ದ TMC ಮೆಂಬರ್ಸ್. ಅಲ್ಲಿ ಇದ್ದೇ ಇರುತ್ತೆ ಅದು. ಎಲ್ಲಿ ಯಾವುದೋ ಒಂದು ನಾವು ಇವನ್ನ ಪಾರ್ಲಿಮೆಂಟ್ ದಿ ನಾವು ಸ್ಟೇಟ್ ಅಸೆಂಬ್ಲಿಯನ್ನು ಕೂಡ ನೋಡಿದಾಗ ಡ್ಯೂರಿಂಗ್ ದಿ ಬಜೆಟ್ ಸೆಷನ್ ದೀಸ್ ಕೈಂಡ್ಸ್ ಆಫ್ ಟಸಲ್ಸ್ ಅಂಡ್ ಡೆಲಿಬ್ರೇಷನ್ಸ್ ಇನ್ ಎ ಹ್ಯಾವಕ್ ಮ್ಯಾನರ್ ಆರ್ ವೆರಿ ಮಚ್ ಕಾಮನ್. ಅದನ್ನು ನಾವು ಹೇಳಲೇಬಾರದು. ಕಾರಣ ಇಲ್ಲಿ ನಾನು ಒಂದು ಅಂಶವನ್ನು ನಾನು ಇಲ್ಲಿ ಗಮನಿಸಿದೆ. ಅದೇನಂದ್ರೆ ಈ ಒಂದು ನಗರಕ್ಕೆ ಮುಖ್ಯಾಧಿಕಾರಿ ವೆಂಕಟೇಶ್ ನಾಗನೂರು ಬಂದಾಗಿನಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನ, ಸಾಕಷ್ಟು ಯೋಜನೆಗಳನ್ನ, ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ತಮ್ಮ ಒಂದು ರಿಸ್ಕ್ ಮೇಲೆ ತೆಗೆದುಕೊಳ್ತಾ ಇದ್ದಾರೆ. ನಾನು ಒಂದು ಉದಾಹರಣೆಯನ್ನು ಹೇಳ್ತೀನಿ. ಏನಂದ್ರೆ ಈಗ ನಾನು ಸುಮಾರು 10-11 ವರ್ಷಗಳಿಂದ ನಾನು ಈ ಒಂದು ನಗರದಲ್ಲಿ ಇದ್ದೀನಿ. ನಾನು ಈ ಸಾಕಷ್ಟು ನಾನು ವ್ಯವಸ್ಥೆಗಳನ್ನ ನೋಡ್ತೀನಿ. ಯಾರು ಕೂಡ ಈ ಗಾಂಧಿ ಮಾರ್ಕೆಟ್ ಆಯ್ತು, ಕೆಲವೊಂದು ಏರಿಯಾಗಳಲ್ಲಿ, ಕೆಲವೊಂದು ಪ್ರದೇಶಗಳಲ್ಲಿ ನೋಡಿದ್ರೆ 10 ವರ್ಷದಿಂದ ಅದೇ ಸಿಚುವೇಶನ್ ಇದೆ. ದೇರ್ ಈಸ್ ನೋ ಚೇಂಜ್. ಎಂಟೈರ್ ಸಿಸ್ಟಮ್ ಇಸ್ ಆಸ್ ಇಟ್ ವಾಸ್ ಅಂಡ್ ನೌ ಇಟ್ ಇಸ್ ಕಂಟಿನ್ಯೂಡ್ ದ ಸೇಮ್. ಅದೇ ರೀತಿಯಾಗಿತ್ತು. ಬಟ್ ಆಫ್ಟರ್ ಎಂಟ್ರೆನ್ಸ್ ಆಫ್ ದಿ ಚೀಫ್ ಆಫೀಸರ್ ಏನಿದೆ ನೋಡಿ, ಸೊ ಸಮ್ ಆಫ್ ದಿ ಮೇಜರ್ ಏರಿಯಾಸ್ ಆಫ್ ದಿ ವಾಕ್ ಡೆವಲಪ್ಮೆಂಟ್ ವರ್ಕ್ಸ್, ಅದನ್ನು ಕೂಡ ನಾವು ತುಂಬ ಖುಷಿಯಿಂದ, ಅದು ಕೂಡ ಏನಿದೆ ಕ್ರಿಯಾ ಯೋಜನೆಗಳಿಂದಲೇ ಇಂಥ ಒಂದು ಕೆಲವೊಂದು ಕಾರ್ಯಗಳನ್ನ, ಇಂಥ ಒಂದು ಯೋಜನೆಗಳನ್ನು ವೆಂಕಟೇಶ್ ನಾಗನೂರ್ ಸರ್ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ವಿ ಹ್ಯಾವ್ ಟು ಸಪೋರ್ಟ್. ನಾವು ಯಾಕಂದ್ರೆ ಇಂಥ ಒಂದು ಸಂದರ್ಭದಲ್ಲಿ ಒಬ್ಬ ತಮ್ಮ ಕಾರ್ಯದ ಒಂದು ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡ್ತಾ ಇದ್ದಾಗ ಅಂತ ಆ ವ್ಯಕ್ತಿಗೆ ಬೇಕಾಗಿರೋದು ನಮ್ಮ ಒಂದು ಹಣ ಅಥವಾ ಇನ್ಯಾವುದೇ ಅಂಶವಲ್ಲ. ಅವರಿಗೆ ಬೇಕಾಗಿರೋದು ನಮ್ಮ ಸಪೋರ್ಟ್, ನಮ್ಮ ಬೆಂಬಲ ಬೇಕಾಗಿರೋದು. ಅಂತ ಸಂದರ್ಭದಲ್ಲಿ ಅವ್ರಿಗೆ ಸ್ವಲ್ಪ ನಾವು ಸಪೋರ್ಟ್ ಮಾಡಿದ್ರೆ ಸೊ ಎಂಟೈರ್ ಸಿಟಿ ವಿಲ್ ಬಿ ಗೆಟ್ ಅಪ್ಡೇಟೆಡ್ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಂದು ಈ ಅಂಶದ ನಾನು ಈ ಒಂದು ಡ್ಯೂರಿಂಗ್ ಡೇಸ್ ಇದೇನಿದೆ ನೋಡಿ, ಕೆಲವೊಂದು ಸದಸ್ಯರು ಏನ್ ಮಾಡ್ತಾರಂದ್ರೆ ಈ ಕೆಲವೊಂದು ಓಲ್ಡ್ ಬಿಲ್ಸ್ ಏನಂದ್ರೆ 22, 23, 22 ಸಾಲಿನಲ್ಲಿ ನಡೆದಂತ ಕಾರ್ಯಕ್ರಮಗಳ ಬಗ್ಗೆ ಅಥವಾ ಈ ಒಂದು ಕಾಮಗಾರಿಗಳನ್ನ ಕೆಲವೊಂದು ಕಾಂಟ್ರಾಕ್ಟ್ಸ್ ಮಾಡಿದ್ದಾರೆ, ಅವರ ಬಿಲ್ಗಳನ್ನ ಪೇ ಮಾಡಬೇಕಿದ್ದಾಗ ಚೀಫ್ ಆಫೀಸರ್ ಏನ್ ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನಾನು ಒದಗಿಸಿ ಅದನ್ನ ನೋಡಿಬಿಟ್ಟು ನಾನು ಆ ಬಿಲ್ ಅನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದಾಗ ಇಲ್ಲಿಗೇನೋ ಸ್ಟಾರ್ಟ್ ಆಗುತ್ತೆ ನೋಡಿ, ಸಮಸ್ಯೆ ಸ್ಟಾರ್ಟ್ ಆಗೋದು. ಪ್ರಾಬ್ಲಮ್ ಇನಿಷಿಯೇಟ್ಸ್ ಫ್ರಮ್ ದಿಸ್ ಪಾಯಿಂಟ್. ಇಲ್ಲಿಂದಲೇ ಅದು ಒಂದು ಏನು ಸಮಸ್ಯೆ ಇದೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆವಾಗ ಅವರು ನೀವು ಡಾಕ್ಯುಮೆಂಟ್ಸ್ ಕೇಳಬೇಕಾದಾಗ ಸಾಕಷ್ಟು ಡೆಲಿಬ್ರೇಷನ್ಸ್ ಆಗುತ್ತೆ, ಸಾಕಷ್ಟು ಚರ್ಚೆಗಳು ಕೂಡ ನಡೆಯುತ್ತೆ. ಹಾಟ್ ಡಿಸ್ಕಷನ್ ಬಿಟ್ಟಿದ್ದಾರೆ ರಾಮ ಮಾನೆ ಅಂಡ್ ಚೀಫ್ ಆಫೀಸರ್, ಶ್ಯಾಮಣ್ಣ ರೆವಡೆ ಅಂಡ್ ಚೀಫ್ ಆಫೀಸರ್ ಅಂಡ್ ಪ್ರವೀಣ್ ಕಾಂಬ್ಳೆ ಬಿಟ್ವೀನ್ ಚೀಫ್ ಆಫೀಸರ್. ಒಂದು ಸಾಕಷ್ಟು ಹಾಟ್ ಡಿಸ್ಕಷನ್ ಕೂಡ ಇಲ್ಲ ಆಗುತ್ತೆ. ಚೀಫ್ ಆಫೀಸರ್ ಹೇಳ್ತಾರೆ, ನಾನು ಏನಿದೆ ನೋಡಿ, ಏನಾಯ್ತು ಕೂಡ ದಾಖಲಾಗುತ್ತೆ. So proper documents you have to submit to the office. I will go through the documents, then I will come to a conclusion what to do and what not to do. This was the very clear answer from the chief officer. ನಾನು ಅದನ್ನು ಅಪ್ರಿಷಿಯೇಟ್ ಮಾಡಿದೆ. ಅದ ನಂತರ ಈಗ ಬಿ ಖಾತಾ ಅಂತ ಹೇಳಿ ಒಂದು ಮಾಡ್ತಾ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಂತ, ನಮ್ಮ ಕಡೆ ಸ್ಟೇಟ್ ಗೌರ್ಮೆಂಟ್ ಬಿ ಖಾತಾ ಶೀಘ್ರದಲ್ಲಿ ಬರುವಂತ ಒಂದು ಇತ್ತು. ಅದನ್ನು ಕೂಡ ಆ ಬಗ್ಗೆ ಕೂಡ ದೀಪಾರಿ ಅವರು, ಆನಂತರ ಭಾಗವನ್ ಅವರು ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾರೆ. ಅದಕ್ಕೂ ಕೂಡ ಚೀಫ್ ಆಫೀಸರ್ ಅವರು ಸರಿ ಆಯ್ತು, ಅದನ್ನು ಸರಿಪಡಿಸೋಣ ಅಂತ ಹೇಳ್ತಾರೆ. ಎಲ್ಲ ಆದ್ಮೇಲೆ ನಾವು ಈ ಒಂದು ಬಜೆಟ್ ಇಂದ ಖುಷಿ ಸಂಗತಿ ಏನು ಗೊತ್ತಾ, ಮಾನ್ಯ ಶಾಸಕರಂತ ಗಣೇಶ್ ಕೆ ಅವರು ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಘೋಷಣೆಗಳನ್ನ ಮಾಡ್ತಾರೆ. ಅದೇನಂದ್ರೆ ಚಿಕ್ಕೋಡಿ ಅತಿ ಶೀಘ್ರದಲ್ಲಿ ಜಿಲ್ಲೆ ಆಗ್ತಾ ಇದೆ ಅನ್ನೋ ಒಂದು ಸಂತೋಷವನ್ನ ಇಡೀ ಸದನಕ್ಕೆ ಕೊಟ್ಟಾಗ ಚಪ್ಪಾಳೆಯಿಂದ, ಇಡೀ ಸದನಕ್ಕೆ ಚಪ್ಪಾಳೆಯಿಂದ ಅವ್ರನ್ನ ಅವರಿಗೊಂದು ಗೌರವವನ್ನು ಸಲ್ಲಿಸಿತು. ಅದರ ನಂತರ ಈಗಾಗಲೇ ಈ ಒಂದು ಗುರುವಾರ ಭೇಟಿ ಇದೆ ನೋಡಿ, ಫ್ರಮ್ ಬಸ್ ಸ್ಟ್ಯಾಂಡ್ ಟು ದಿ ಅಂಕಲಿಕೋಟೆ ಇದೆ ನೋಡಿ, ಇದರ ಒಂದು ವೈಡನಿಂಗ್ ಆಫ್ ದಿ ರೋಡ್ ಏನಿದೆ ನೋಡಿ, ಅದಕ್ಕೂ ಕೂಡ ಈಗಾಗಲೇ 7 ಕೋಟಿ ಹಣ ಬಂದು ಬಿದ್ದಿದೆ. 7 ಕೋಟಿ ಹಣ ಬಂದು ಬಿದ್ದಿದೆ. ಇಲ್ಲಿ ಇರುವಂತ ಈ ಕಟ್ಟಡದ ಮಾಲೀಕರು, ಗುರುವಾರ ರಸ್ತೆಯಲ್ಲಿರುವಂತಹ ಕಟ್ಟಡದ ಮಾಲೀಕರು ಕೆಲವೊಂದು ದಾಖಲಾತಿಗಳನ್ನು ಕೊಡದೇ ಇರೋದ್ರಿಂದ ಈ ಕಾಮಗಾರಿ ಸ್ವಲ್ಪ ವಿಳಂಬವಾಗ್ತಾ ಇದೆ. ಅಂದ್ರೆ ಈಗ ಮನೆಯನ್ನ ಅದು ಡೆಮಾಲಿಷ್ ಮಾಡಬೇಕಾದ್ರೆ ಪ್ರಾಪರ್ ಓನರ್ ಇದ್ದವರು ಏನ್ ಮಾಡಬೇಕಾಗ್ತದೆ, ಪುರಸಭೆಗೆ ಸರಿಯಾದ ದಾಖಲಾತಿಗಳನ್ನು ಕೊಟ್ಟಾಗ ದ ಕಂಪೆನ್ಸೇಷನ್ ಅಮೌಂಟ್ ವಿಲ್ ಬಿ ಡೆಪಾಸಿಟ್ ಟು ದಿ ಪರ್ಸನ್ ಹೂ ಗಾಟ್ ಲಾಸ್ಟ್ ಏನಾದ್ರೂ ಸ್ಪೇಸ್ ಅನ್ನು ಕಳ್ಕೊಂಡಂತವ್ರಿಗೆ ಅದು ಕಂಪೆನ್ಸೇಷನ್ ಆಗುತ್ತೆ. ಆ ಒಂದು ಸಿಚುವೇಶನ್ಗಾಗಿ ನಾನು ಇವತ್ತು ನನಗೇನಾಗಿತ್ತು ಅಂದ್ರೆ, ಈ ಒಂದು ರಾಜಕೀಯದಲ್ಲಿ, ನಮ್ಮ ಚಿಕ್ಕೋಡಿ ನಗರದಲ್ಲಿ ಇರುವಂತಹ ರಾಜಕೀಯದಿಂದ ಈ ನಗರದ ವೈಡನಿಂಗ್ ಆಫ್ ದಿ ರೋಡ್ಸ್ ಆಗ್ತಾ ಇಲ್ಲ ಅನ್ನೋದು ನಮ್ಮ ತಲೆಯಲ್ಲಿತ್ತು. ಬಟ್ ಅದನ್ನ ಇವತ್ತು ಮಾನ್ಯ ಶಾಸಕರು ಅದನ್ನ ಕ್ಲಿಯರ್ ಮಾಡ್ತಾರೆ. ಏನು ಹೇಳಿದ್ರೆ 7 ಕೋಟಿ ರೂಪಾಯಿ ಈಗಾಗಲೇ ಬಂದಿದೆ. ಬಟ್ ಏನಾಗಿದೆ ಅಂದ್ರೆ, ಈ ರಸ್ತೆ ಬದಿಗಿರುವಂತಹ ಈ ಗುರುವಾರಪೇಟದ ರಸ್ತೆಯಲ್ಲಿರುವಂತಹ ಕೆಲವರು ಮನೆ ಮಾಲೀಕರ ನೋಡಿ, ಅವರು ಸರಿಯಾದ ದಾಖಲಾತಿಗಳು, ತಮ್ಮ ಮನೆಯ ಮಾಲೀಕತ್ವದ
ಸರಿಯಾದ ದಾಖಲಾತಿಗಳನ್ನ ಕೊಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಡಿಲೇ ಆಗಿದೆ. ನಾವೆಲ್ಲ ದಯವಿಟ್ಟು ನಾನು ಚಿಕ್ಕೋಡಿಕರಿಗೆ ಎಲ್ಲರಿಗೂ ಹೇಳ್ತೀನಿ, ನಾನು ನೀವು ಈ ರಾಜಕೀಯದಿಂದ ಈ ರಸ್ತೆ ಮಾಸ್ಟರ್ ಪ್ಲಾನ್ ಸ್ಟಾಪ್ ಆಗಿದೆ ಅನ್ನೋದನ್ನ ತಲೆಯಿಂದ ತೆಗೆದುಬಿಡಿ. ಸ್ಟಾಪ್ ಆಗಿದ್ದು ಒಂದೇ ಒಂದು ಕಾರಣ ಅಂದ್ರೆ ಇಲ್ಲಿರುವಂತಹ ಕೆಲವೊಂದು ಮನೆಯ ಮಾಲೀಕರ ದಾಖಲಾತಿಗಳು ಸರಿಯಾಗಿದ್ರು ಕೂಡ ಅದನ್ನ ಇನ್ನೂ ಕಚೇರಿಗೆ ಅದರ ಪುರಸಭೆಗೆ ಸಬ್ಮಿಟ್ ಮಾಡಿಲ್ಲ. ಆ ಒಂದು ಕಾರಣಕ್ಕಾಗಿ ಈ ಕಾಮಗಾರಿ ತಡೆ ಹಿಡಿದಿದೆ. ಇನ್ನು ಕೆಲವೊಂದು ವಿಷಯಗಳನ್ನ ನಾನು ಕೂಡ ಇವತ್ತು ನಾನು ಪಾಯಿಂಟ್ ಮಾಡಬೇಕು. ನಾನು ಅಲ್ಲಿ ಇದ್ದಾಗ ನಾನು ಕೆಲವು ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ, ಅದನ್ನು ನಾನು ಹೊರಗೆ ಹಾಕ್ತೇನೆ. ಅದ್ರ ಜೊತೆಗೆ ಈ ಒಂದು ಸುದ್ದಿಯಲ್ಲಿ ಏನಂದ್ರೆ ಕೆಲವೊಂದು ಅಂಶಗಳನ್ನು ನಾನು ಕ್ಲಿಪ್ಸ್ ಕೂಡ ನಾನು ವಿಡಿಯೋನಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಆ ಚುಟೆಡ್ ಕ್ಲಿಪ್ಸ್ ಸೆಷನ್ ನಾನು ಮಾಡಿದ್ದೇನೆ, ಅದನ್ನು ಕೂಡ ತಮಗೆ ಹಾಕ್ತೀನಿ. ವೀಕ್ಷಕರೇ, ನಮ್ಮ ಒಂದು ಪ್ರಯತ್ನ ಸದಾ ಒಂದು ನಮ್ಮ ಚಿಕ್ಕೋಡಿ ನಗರ ಹಾಗೂ ಬೆಳಗಾವಿ ಜಿಲ್ಲೆಯಾದ್ಯಂತ ನಮ್ಮ ವಾಹಿನಿ ವೀಕ್ಷಕರಿಗೆ ಸರಿಯಾದ ಸುದ್ದಿ ತಲುಪಲಿ ಅನ್ನುವಂಥ ಸಾಕಷ್ಟು ಪ್ರಯತ್ನಗಳ ದಿನ ರಾತ್ರಿ ಕೂಡಿ ನಾನು ಮಾಡ್ತಾ ಇದ್ದೀನಿ. ನನ್ನ ಒಂದು ಪ್ರಯತ್ನಕ್ಕೆ ತಮ್ಮ ಬೆಂಬಲವಿರಲಿ ಅಂತ ನಾನು ಹೇಳ್ಬಿಡ್ತೀನಿ. ತಮ್ಮ ಬೆಂಬಲ ಮಾಡಬೇಕಾದ ಏನಂದ್ರೆ ನೀವು ಜಸ್ಟ್ ಕ್ಲಿಕ್ ಆನ್ ದಿ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಓಪನ್ ಮಾಡಿಬಿಟ್ಟು ಅಲ್ಲಿ ನೀವು ನಮಗೆ ಸಬ್ಸ್ಕ್ರಿಪ್ಷನ್ ಆದರೆ ಇಟ್ ಇಸ್ ದಿ ಗ್ರೇಟೆಸ್ಟ್ ಏನಪ್ಪಾ ಅಂದ್ರೆ ಸಪೋರ್ಟ್ ದ್ಯಾಟ್ ಯು ಹ್ಯಾವ್ ಪ್ರೆಸೆಂಟೆಡ್ ಮೀ ಗಿಫ್ಟೆಡ್ ಮೀ ಅಂತ ನನಗೆ ಅನಿಸುತ್ತೆ. ಅದ್ರ ಜೊತೆಗೆ ನಿಮಗೆ ನಾನು ಹಾಕುವಂಥ ಕೆಲವೊಂದು ವಿಡಿಯೋಗಳು ನಿಮಗೆ ಇಷ್ಟ ಆಗಿರ್ಬೋದು, ಕೆಲವೊಂದು ಇಷ್ಟ ಆಗಿಲ್ಲ. ಯಾವ ವಿಡಿಯೋಗಳು ನಿಮಗೆ ಒಂದು ಲೈಕ್ ಆಗುವಂಥ ವಿಡಿಯೋಗಳನ್ನು ಇವತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಾಧ್ಯವಾದರೆ ಲೈಕ್ ಕೂಡ ಮಾಡಿ, ಕಮೆಂಟ್ಸ್ ಅನ್ನು ಹಾಕಿ. ದಯವಿಟ್ಟು ಪ್ಲೀಸ್ ಕಮೆಂಟ್ ಇನ್ ದಿ ಕಮೆಂಟ್ ಬಾಕ್ಸ್. ಯಾಕಂದ್ರೆ ನೀವು ಕಮೆಂಟ್ ಬಾಕ್ಸ್ ಹಾಕಿದಾಗ ನಮಗೆ ಗೊತ್ತಾಗುತ್ತೆ ವಾಟ್ ಕೈಂಡ್ ಆಫ್ ವಾಕ್ಸ್ ವಿ ಹ್ಯಾವ್ ಡನ್ ಡ್ಯೂರಿಂಗ್ ಅವರ್ ವಿಡಿಯೋ ಶೂಟಿಂಗ್ಸ್ ಆ್ಯಂಡ್ ರೆಕಾರ್ಡಿಂಗ್ಸ್. ನಾವು ಸ್ಟುಡಿಯೋ ವೆಲ್ತಾರೆ ನಾವು ಏನೇನು ಮಿಸ್ಟೇಕ್ ಮಾಡ್ತೀವಿ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಅಂದರೆ ವೆನ್ ಯು ಕಮೆಂಟ್ and when you suggest me what to do, ಅಂದಾಗ ಮಾತ್ರ ನಮ್ಗೆ ಗೊತ್ತಾಗುತ್ತೆ. We will rectify all those mistakes that we have done, that we have do during our ಏನಪ್ಪ ಅಂದರೆ ಎಡಿಟಿಂಗ್ ಟೈಮ್. ಅದನ್ನು ನಾನು ಹೇಳ್ತೀನಿ. ಮತ್ತೊಮ್ಮೆ ತಮಗೆಲ್ಲ ನಮ್ಮ ಶುಭರಾತ್ರಿ, ತಮಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಕೊಂಡು ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಇನ್ನಷ್ಟು ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಣೆ ಮಾಡಿ ಈ ಒಂದು ಪುರಸಭೆಯ 2025-26 ಸಾಲಿನ ಒಂದು ಬಜೆಟನ್ನು ನಾನು ಇವತ್ತು ತಮ್ಮ ಮುಂದೆ ಕ್ಲಿಯರ್ ಆಗಿ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ತಾವೆಲ್ಲ ನೋಡಿ ಸಾಧ್ಯವಾದಷ್ಟು ಮಟ್ಟಿಗೆ ಚಿಕ್ಕೋಡಿ ನಗರದ ಇರುವಂಥ ಎಲ್ಲ ಒಂದು ಮೆಂಬರ್ಸ್ಗೆ ಈ ಒಂದು ವಿಡಿಯೋ ರೀಚ್ ಆಗಲಿ, ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಗೊತ್ತಾದ ತಕ್ಷಣ ಜನ ಕೂಡ ಒಂದು ಪ್ರಾಪರ್ ಆಗಿ ಒಂದು ಸಪೋರ್ಟನ್ನು, ಒಂದು ಬೆಂಬಲವನ್ನು ಈ ಒಂದು ಪುರಸಭೆಗೆ ನೀಡ್ತಾರೆ ಅನ್ನೋದು ನನ್ನ ಒಂದು ಅಪೇಕ್ಷೆ ಇದೆ. ಅಷ್ಟೇ ಅಲ್ಲ, ವೆಂಕಟೇಶ್ ಸರ್ ಅವರೇ, ನಿಮ್ಮ ಕಾರ್ಯಕ್ಕೆ ನಾವು ಸದಾ ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಆನ್ the service you are providing, the human service you are rendering to the people of Chikkodi. We support heartily, I really speak with my heart, and I heartily support the work, whatever the work you have undertaken. That is what we say that is up to the mark and unquestionable work for what I would like to say. Okay, thank you sir, and go ahead. Our support and media support will always with you, and we appreciate once again, and we hats up to you for your work. Thank you once again sir. ಏನ್ ಮಾಡ್ತಾರೆ ಏನ್ ಮಾಡ್ತಾರೆ ಅವ್ರ ಮಾಡ್ತಾ ಇದ್ದಾರೆ ಸರ್. ಅವರು ಏನ್ ಮಾಡ್ತಾರೆ ಸರಿ ಮಾಡಿ ಎರಡು ತಿಂಗಳ ಭಯಂಕರ ಕೆಟ್ಟಿಗೆ ನಾವು ಎದುರಿಸ್ಬೇಕಂತ ಈಗ ಸಂಬಂಧಪಟ್ಟವ್ರು MLA ಸಾಹೇಬ್ ಬಂದಿದ್ದರು. ನಮಗೆ MLA ಸಾಹೇಬ್ ನಾವು ವಿನಂತಿ ಮಾಡ್ತೀವಿ, ನಮಗೆ ಮಂದಿ ಕಡೆ ಈ 2 ತಿಂಗಳ ನಾವು ಸರಿಯಾಗಿ ನೀರು ಕೊಟ್ಟಿಲ್ಲ ಅಂದ್ರೆ ನಾವು ಮಂದಿ ಕಡೆ ಎಲ್ಲ ಕಡೆ ಬೇಯಿಸ್ಬೇಕು. ಫಸ್ಟ್ ಬಾಲ್ ಆಮೇಲೆ ನೀರು ಇಷ್ಟು ಬೆಳೆದು ನಮ್ಗೆ ನೀರು ಕೊಡಕ್ಕಾಗ ಕರೆಂಟ್ ಸಂಬಂಧ ನಾವು ಚೀಫ್ ಆಫೀಸರ್ ನಮ್ಮಲ್ಲಿ ವಾರದಾಗ ನೀರು ಬಂದಿರೋದು ಕೇಳಿದಾಗ ನಾವು ಚೀಫ್ ಆಫೀಸರ್ ಫೋನ್ ಮಾಡ್ತೀವಿ.
ಚೀಫ್ ಆಫೀಸರ್ ಹೇಳ್ತಾರೆ ಇಲ್ರಿ ಲೈಟ್ ಬಂದಿಲ್ಲ ಲೈಟ್ ಕೊಡ್ತೇವೆ ಅಂತ ಹೇಳ್ತಾರೆ. ಮತ್ತೊಮ್ಮೆ ಕೇಳಿದ್ರೆ ಇಲ್ರಿ ಟ್ರಿಪ್ ಐತಿ ಲೈಟ್ ಟ್ರಿಪ್ ಆಗ್ತದೆ ಹೇಳ್ತಾರೆ. ಜನರಿಗೆ ನಾವೇನು ಹೇಳೋದು, ನಾವೇನು ಹೇಳ್ಬೇಕು ಹೇಳಿ. ಅದಕ್ಕಾಗಿ ದಯವಿಟ್ಟು MLA ಸಾಹೇಬ್ರಿಗ ನಿಮಗೆ ಏನ್ ಸಪೋರ್ಟ್ ಬೇಕು ಸಪೋರ್ಟ್ ತಗೊಳ್ಳಿ. 2 ತಿಂಗಳ 2 ತಿಂಗಳಾಗಲಿ ಮುಂದೆ ಕಂಟಿನ್ಯೂ ಆಗಲಿ. ನಮಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಕೊಡ್ಬೇಕು ಬಂದಿಗೆ. ಈ ದಿವಸ ನಾವು 24 hours ಕೊಡುವಂತ ನಮ್ದೆಲ್ಲ ಸರ್ಕುಲರ್ ಇದೆ. ಆದ್ರೆ ನಾವು 4-5 ದಿವಸ ಗ್ಯಾಪ್ ಬೆಳಕಂದ್ರೆ ನಾವು ಬಂದಿಗೆ ಹೇಳಿದ್ರು ಪ್ರಕಾಶನ ರಕ್ತದ ನೀರು ಮಾಡಿದಾರೆ. ಈ ಚಿಕ್ಕುಡಿ ಊರಾಗ ನೀರು ಕುಡಿದು ಬಂದು ನೀವೆಲ್ಲರೂ ಲಕ್ಷ್ಯ ಇರಲಿ. ನಾವು ಅದ್ರ ಪ್ರಕಾರ ನಾವೆಲ್ಲ ಮುನ್ಸಿಪಾಲಿಟಿ ಮೆಂಬರ್ಗಳ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಕೂಡ ನಾವು ಗುಡ್ಡಾಡಕತ್ತೇವೆ ನೀರು ಕುಡಿದಂತ. ಆದ್ರೆ ಪ್ರತಿಯೊಂದು ಕೇಳಿದಾಗ ನಮಗೆ ಈ ಸಮಸ್ಯೆ ಕೂತ್ರೆ ನಾವು ಯಾರಿಗೆ ಹೇಳ್ಬೇಕು? ನೀವು ಇವ್ರ ನಮ್ಮ ಚೇರ್ಮನ್ ಅವರು ವೈದ್ಯ ಮನ್ಸೂರ್ ಹೇಳಕ್ತಾರೆ ಪ್ರತಿಯೊಂದು ವಿಸಿಟ್ ಮಾಡಿದ್ರು ನೀವು ತಕರಾರು ಕೊಟ್ಟಿದ್ರು ನಿಮ್ಗೆ ಉತ್ತರ ಇಲ್ಲ. ಆ ಕೆಳಗಿನ ಮಂದಿ ಏನ್ ಮಾಡ್ತಾರೋ ಹೇಳಿ ಅವ್ರು ಊರಾಗಿರ್ತಾರೋ ಇಲ್ಲ ಯಾವ ಸೆಕ್ಷನ್ ನೀವು ಆಗುತ್ತೆ ನೀವು ಕೇಳಬೇಕಿಲ್ಲ. ನೀವು ಈಗ ನಿಮ್ಗೆ ಈಗ ಹೈರಾಣಾಗೋದು ನೋಡ್ರಿ. ಯಾಕೆ ನೀರು ಬಂದಿಲ್ಲ ಯಾಕೆ ಈಗೆಲ್ಲ ತಕರಾರು ಕೊಡೋದು ವೆರಿಫಿಕೇಶನ್ ಮಾಡಬೇಕಿರೋದ. ಇಲ್ಲಿ ಇಂಥ ತಕರಾರು ಬಂದ್ರೆ ಆಗ್ಬಾರ್ದು ಮಾಡ್ಬೋದು. ಈಗ MLA ಸಾಹೇಬ್ರ ನಾವು ತಕರಾರು ಮಾಡಿದ್ವಿ ನಮ್ಗೆ ನೀವು ಕರೆಕ್ಟ್ ಕೊಡ್ಬೇಕ್ರಿ. ಆಮೇಲೆ ಅದ್ರ ಸಂಘಕ್ಕೆ ಮತ್ತೊಂದು ಕಮ್ಮಿ ನಮ್ಮ ಚಿಕ್ಕುಡಿಯವರಾಗಿ ಓರೋ ಸ್ಟ್ರೈಕ್ ಇದಾವ ಸ್ಟೋರ್ ಮಾಡೋ ಸ್ಟ್ರೈಕ್ಗಳು ನಮ್ಮ ಯಾರು ಸಂಬಂಧಪಟ್ಟ ಅವರಿಗೆ ಚೀಫ್ ಆಫೀಸರ್ ಮತ್ತು ಅವ್ರ ಬಾಜಾರ್ ಬೇಕಾದ್ರೆ ಯಾರು ಹೇಳ್ತಾರೆ ನೋಡ್ರಿ. ಚಿಕ್ಕುಡಿಯವರಾಗಿ ಎಷ್ಟು ಟ್ಯಾಂಕ್ಗಳು ಅದಾವಲ್ಲ ವಿಸಿಟ್ ಮಾಡಿ ಎಲ್ಲ ಕೂಡು ಕಳಿಸಿ ಬರುವಂತ ಮೀಟಿಂಗ್ ಆಗಿದೆ. ಭಾಳ ಅಸ್ವಸ್ಥ ಇದಾವೆ. ನಮ್ಮ ನೀರು 15 ಸಪ್ಲೈ ಆಗ್ತದೆ ಚಿಕ್ಕುಡಿಗೆ. ಏನು 15 ವರ್ಷ ನಾವು ಟ್ಯಾಂಕ್ ಇಟ್ಟಿವೋ 15 ಟ್ಯಾಂಕ್ ಇದಾವೆ. ಏನು ಪರಿಸ್ಥಿತಿ ಆಗಿತ್ತು ನಾವು ನೋಡಿ ಅದು ಸಂಪೂರ್ಣ ಎಲ್ಲ ಕೂಡು ಕಳಿಸಿ ಬರೋದಾಗಿತ್ತು. ಮತ್ತೆ ಇಲ್ಲಿ ಹ್ಯಾಂಗ್ ಅವರು MLA ಸಾಹೇಬ್ರ ವಿನಂತಿ ನಮಗೆ ನೀವು ಕರೆಕ್ಟ್ ಕೂಡು ಮಾಡಬೇಕು. ನೀವು ಹೇಳಿ MLA ಸಾಹೇಬ್ರ ಏನು ಪ್ರಾಬ್ಲಮ್ ಇದೆ ಹೇಳಿ. ಈ ಮೀಟಿಂಗ್ ಮಾಡಿ ಅದು ಏನು ಪ್ಲಾನಿಂಗ್ ಮಾಡುತ್ತೆ ಸಿಟಿ ಆಗುವಂತ ಸಿಟಿ ಸೆಕ್ಷನ್ ಅಂತ ಸೆಕ್ಷನ್ ಈ ಪ್ರಾಬ್ಲಮ್ ಕುತ್ಕೊಂಡಿದ್ರಿ ಮಾಂದ್ರಿಯಿಂದ ಬರೋದಿಲ್ಲ ಮಾಂದ್ರಿ ಕಂಡು ಯಾವುದು ಸಿಟಿ ಇದು ಬರೋದು ಸರ್ ಎಲ್ಲ ರೋಡ್ ಸೈಡ್ ಲೈನ್ ಮೇಂಟೈನ್ ಎಲ್ಲ ರೋಡ್ ಸೆಕ್ಷನ್ ಹತ್ರ ಮಾಡ್ತಾರೆ. ಅವ್ರು ಹೇಳಿದ್ದಾರೆ ನೋಡಿ ಇವ್ರು ನಾವು ಜವಾಬ್ದಾರಿ ಅವರಿಗೆ ಜವಾಬ್ದಾರಿ ಇವರಿಗೆ ಜವಾಬ್ದಾರಿ ಮನುಷ್ಯರು ಯಾರ ಹೇಳಿದ್ದಾರೆ. ಮುನ್ಸಿಪಾಲಿಟಿ ಸೌಲಭ್ಯ ಎಲ್ಲ ಕೊಟ್ಟಾರೆ. ಇದನ್ನು ಮುನ್ನಡೆಸ್ಬೇಕಾದ್ರೆ ಹೀಗಾಗಿ ನಾವು 500 ಮನೆಗೆಲ್ಲ ನಾವು ಗೋರ್ಮೆಂಟ್ ಏನು ಬಂದಂತ ಫೆಸಿಲಿಟಿ ಎಲ್ಲ ಶಾಸಕರಾಗಿ ಪ್ರಕಾಶ್ ಶೆಟ್ಟಿಯವರಾಗಿ ಎಲ್ಲವನ್ನು ಸೌಲಭ್ಯ ಕೊಟ್ಟಿದ್ದಾರೆ. ನೀರು ಕೊಟ್ಟಿದ್ದಾರೆ, ಗಟರ್ ಮಾಡಿದ್ದಾರೆ, ಬೋರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅವ್ರು ಹಾಕಿದ ಮುಗಿಬೇಡಿ ಟ್ಯಾಕ್ಸ್ ಇಲ್ಲ. ಟ್ಯಾಕ್ಸ್ ತುಂಬ ಕರೆಕ್ಟ್ ತುಂಬಿರ್ತಾರೋ ಒಂದು 2-3 ತಿಂಗಳು ತುಂಬಿದ್ರೆ ಅವ್ರು ಟ್ಯಾಕ್ಸ್ ಮಾಡ್ತಾರೆ. ಮುಲ್ಲಾ ಪ್ರಕಾರ ಏನ್ ಮಾಡ್ತಾರೆ? ಮುಲ್ಲಾ ಪ್ರಕಾರ ದಾಖಲೆ ಮಾಡೋದ್ರಿಂದ ನಾವು ಮುಗಿಬೇಡಿ ಏನು ತಿಂಗಳು ಶಾಸಕರಾಗಲಿ ಅಧ್ಯಕ್ಷರಾಗಲಿ ಡಿಸ್ಕಷನ್ ಮಾಡಿ 500 ಮನೆಗಳು ನೋಂದು ಮಾಡಿದ್ರೆ ಮುನ್ಸಿಪಾಲಿಟಿ ಒಂದು 4-5 ಕೋಟಿ ರೂಪಾಯಿ ರೆವೆನ್ಯೂ
ಮುನ್ಸಿಪಾಲಿಟಿ ಬರಲಿಲ್ಲ. ಅಂದ್ರೆ ಈಗ ಒಂದು ಏರಿಯಾದ ಲಘು ಮಾಡಿದ್ರೆ ಎಲ್ಲರಿಗೂ ಸಂಬಂಧ ಸಾಕಷ್ಟು ಹೋಗಿ ಅದನ್ನ ದಾಖಲು ಮಾಡ್ಕೊಂಡು ಮತ್ತೆ ನಾವು ಒಟ್ಟಾಗಿ ನಾವು ಡೆಲ್ಲಿ ಕೊಟ್ಟಾರ ಡೆಲ್ಲಿ ಬಂದು ಡೆಲ್ಲಿ ಕೊಟ್ಟಾರ ಅವ್ರಿಗೆ ಡೆಲ್ಲಿ ಪತ್ರ ಆ ಡೆಲ್ಲಿ ಪತ್ರನಾಗ ಅವ್ರು ಬೇರೆ ದಾಖಲು ಮಾಡಾಕ್ತಾರೆ ಮಾಡಿ ನಮ್ಮ ಮುನ್ಸಿಪಾಲಿಟಿ ನೀಡಿದ್ರೆ ₹40,00,00,000 ಅವ್ರ ಹೈಕಮಾಂಡ್ ಸರ್ಕಾರ ನೀರು ಬಿಡ್ತೇನೆ ಸಂಜೆ ನೀರು ಬಿಡ್ತೇನೆ ನಮ್ಮ ಮುಂದೆ ತಿಳಬಾರಂಗೆ ಅವ್ರು ರಾತ್ರಿ ಗಂಟೆ ಮರ್ಯಾದೆ ಆಗಿರ್ತಿಲ್ಲ ನಮ್ಗೆ ನೀರು ಇರ್ತಿರ್ತಾರೆ ಅದಕ್ಕೆ ಇದನ್ನೇ ಟ್ಯಾಕ್ಸಿ ಅಲ್ಲ ಟ್ಯಾಕ್ಸಿ ಇದ್ರೆ ಅವ್ರು ಬಂದ್ ಮಾಡ್ತಾರೆ ಬಿಟ್ಟರೆ ಇಲ್ಲ ಅವ್ರು ಗಂಟೆ ನೀರು ಬಿಡ್ತಾರೆ ಅದಕ್ಕೆ ಬೆಂಗಳೂರಿನ ಮುಲ್ಲಾಪುರ ಎಲ್ಲರೂ ವಿಚಾರ ಮಾಡಿ ಅವು ದಾಖಲು ಮಾಡಿ ತೀರ್ಪು ಪತ್ರ ತಗೊಂಡು ಅವ್ರು ದಾಖಲು ಮಾಡಿ ಬಾಂಡ್ ಮಾಡಿ ಅವ್ರನ್ನೆಲ್ಲ ದಾಖಲು ಮಾಡುವಂಥ ವ್ಯವಸ್ಥೆ ಮಾಡಿ ಹಿಂದೆ ಸಸ್ಪೆಂಡ್ ಮಾಡಂಗಿಲ್ಲ ನೀವು ಮಾಡಬೇಕಂತ ಎರಡು ಮಾಡ್ಬೇಕು ಒಂದು ಸರ್ಕಾರಕ್ಕೆ ಆದಾಯ ಬರುವಂಥ ಕೆಲಸ ಮಾಡಬೇಕು ನಿಮ್ಗೆ ಯಾರು ಅದ್ರ ಬಗ್ಗೆ ಇದು ಮಾಡಂಗಿಲ್ಲ ಈಗಾಗಲೇ ಅವ್ರು ಕೋರ್ಟ್ದಾಗ ಕೇಸ್ ನಡೆಯೋದ್ರಿಂದ ಆ ಕೇಸು ಈಗ ಅವ್ರನ್ನ ಕಾಂಪ್ರಮೈಸ್ ಮಾಡ್ಕೊಂಡ ಅದಕ್ಕೆ 4,500 ಮನೆಗಳಿಗ 4,500 ಮನೆಗಳಿಗೆ ಈಗಾಗಲೇ ಒಂದು 20 ವರ್ಷ ಆಯ್ತು 20 ವರ್ಷ ಆಯಿತು ಅವ್ರು ಹಂಗೆ ಎಂಜಾಯ್ ಮಾಡ್ತಾರೆ ಆದರೆ ನಾವು ಹಂಗೆ ರೊಕ್ಕ ತುಂಬ ಎಂಜಾಯ್ ಮಾಡೋದು ಅವ್ರಿಗೆ ರೊಕ್ಕ ತುಂಬ ಎಂಜಾಯ್ ಮಾಡೋದು ಅದಕ್ಕೆ ದಯವಿಟ್ಟು ಇನ್ನು ತಾವು ಅದೇ ಸೀರಿಯಸ್ ಆಗಿ ತೊಗೊಂಡು ಚರ್ಚೆ ಮಾಡಿ ಸರ್ ಇದನ್ನು ಮಾಡಿದ್ರೆ ಭಾಳ ನೀರು ಚರ್ಚೆ ಹಾಂ ಸರ್ ನಾವು ಜನಪ್ರತಿನಿಧಿಗಳು ನಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಬೇಕು ನಿಮ್ಮ ಪರಿಸ್ಥಿತಿ ನಾವು ಅರ್ಥ ಮಾಡಬೇಕು ನಾವು ಎಲ್ಲ ಕಾಯ್ದೆ ಬಿಟ್ಟು ಮಾಡ್ತಾರೆ ನಾವೇನು ಆಗ್ತದೆ ಅದು ಸರ್ ಒಂದು ಬೇರೆ ಆಗಿದೆ ಮುಂಚೆ ಯಾಕಂದ್ರೆ ವೀರಶ್ರೀಂದ್ರ ಟಾಯ್ಲೆಟ್ಸ್ ಪಬ್ಲಿಕ್ ಟಾಯ್ಲೆಟ್ ಮಾಡಬೇಕು ಆಫೀಸ್ ಸಿಬ್ಬಂದಿಗಳು ಧೈರ್ಯವಾಗಿ ಮತ್ತು ಇವರಿಗೆ ವಿಶೇಷವಾಗಿ ಬಂದಂಥ ಜನರು ವೇಟಿಂಗ್ ಲಾಬಿ ಅಂತ ಬಂದು ಅವರು ಸಪ್ರೇಟಾಗಿ ವ್ಯವಸ್ಥೆ ಆಗಬೇಕು ಜೊತೆಗೆ ಟಾಯ್ಲೆಟ್ ಬಾತ್ರೂಮ್ ಕೊಡುವಂಥ ವ್ಯವಸ್ಥೆ ಮಾಡಿ ಬಂದಂಥ ಹಾಗಾಗಿ ಒಂದು ಈ ಕಟ್ಟಡಕ್ಕೆ ಒಂದು ₹100 ವಿಶೇಷ ಒಂದು ಪ್ರಸ್ತಾವನೆಯನ್ನು ಮುನ್ಸಿಪಾಲಿಟಿ ಹಾಕಿ ಕಳಿಸ್ತೀವಿ ದಯವಿಟ್ಟು ಮಾಡಿಸ್ಬೇಕು ಕುಡಿಯುವ ನೀರು ಮುನ್ಸಿಪಾಲಿಟಿ ಲೈಟ್ ವ್ಯವಸ್ಥೆ ಎಲ್ಲ ಮಾಡ್ತಾರೆ.